ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಚಂಬು ಪ್ರದರ್ಶನ ಮಾಡಿದ್ದೀರಿ. ಯಾಕೆ ಚಂಬು ಪ್ರದರ್ಶನ ಮಾಡಿದ್ದೀರಿ ಅಂದರೆ, ನಿನ್ನೆ ನಮ್ಮ ನರೇಂದ್ರ ಮೋದಿರವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರು. ಚಿಕ್ಕಬಳ್ಳಾಪುರಕ್ಕೆ ಬಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ಮತಬಾಂಧವರಿಗೆ ಚಂಬುವನ್ನು ಕೊಟ್ಟೋಗಿದ್ದಾರೆ. ಚಂಬು ಅವರು ಯಾವ ಥರ 10 ವರ್ಷದಿಂದ ಚಂಬು ಕೊಟ್ಕೊಂಡೇ ಬರ್ತಾಯಿದ್ದಾರೆ. ಅವರು ಅಧಿಕಾರಕ್ಕೆ ಬರ್ದಿರೋ ಮುಂಚೆ ಅವರು ಏನಂದಿದ್ರು, ಯುವಕರಿಗೆ 2 ಕೋಟಿ ಉದ್ಯೋಗ ವರ್ಷಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. 10 ವರ್ಷದಲ್ಲಿ 20 ಕೋಟಿ ಉದ್ಯೋಗಗಳಾಗುತ್ತೆ. ಅವರು 1 ಕೋಟಿ ಉದ್ಯೋಗಗಳು ಸಹ ಕೊಟ್ಟಿಲ್ಲ. ಎಷ್ಟೋ ಜನ ಉದ್ಯೋಗಗಳು ಇರೋರೇ ಹೊರಟೋಗ್ಬಿಟ್ಟಿದ್ದಾರೆ, ಉದ್ಯೋಗಗಳು ಬಿಟ್ಟು ಹೋಗಿದ್ದಾರೆ. ಎಷ್ಟೋ ಕಂಪ್ನಿಗಳು ಸಹ ಮುಚ್ಚೋಗಿದ್ದಾವೆ. ರೈತರು ಸಾಲ ಮನ್ನಾ ಮಾಡ್ತೀರಂತಂದರು, ರೈತರು ಸಾಲ ಮನ್ನಾ ಮಾಡಿಲ್ಲ. ಎಷ್ಟೋ ಲಕ್ಷ ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮತ್ತು ಈ ಮೋದಿ ಬಾಯಿ ಬಿಟ್ಟರೆ ಬರೀ ಸುಳ್ಳು. ಆದ್ದರಿಂದ ನಮ್ಮೆಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾರರು ಪ್ರಜ್ಞಾವಂತರಿದ್ದಾರೆ. ಆ ಮೋದಿ ಮಾತಿಗೆ ಯಾರು ಮಣೆ ಆಗಲ್ಲ. ಇವತ್ತು ಅವ್ರು ಏನು ಬಂದು ಹೇಳಿದರೆ ಎಲ್ಲ ಈ ಖಾಲಿ ಚಂಬು ಥರನೇ. ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದರೂ ಇದೆ ಅಂದರೆ ನುಡ್ದಂಥ ಸರ್ಕಾರ ನಮ್ಮದು. ಇವತ್ತು ನೋಡಿರೋದಕ್ಕೆ ಕೇಳಿರೋದು ತುಂಬ ವ್ಯತ್ಯಾಸ ಇದೆ. ನಾವು ನೋಡಿರೋದು ಬೇರೆ, ಕೇಳಿರೋದು ಬೇರೆ. ನಾವು ನೋಡಿರೋ ಇದ್ದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿರೋದು. ಇವತ್ತು ನಾವು ನುಡ್ದಂತ ನಡೆದೀವಿ, ಅದೇ ಸರ್ಕಾರ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ. ನಾವು ಕಣ್ಣಿಂದ ನೋಡಿರೋದು ಏನಪ್ಪ ಅಂದರೆ, ಪ್ರತಿಯೊಬ್ಬರು ಮಹಿಳೆಯರು ಸಹ ಇವತ್ತು ಬಸ್ಸಲ್ಲಿ ಫ್ರೀಯಾಗಿ ಓಡಾಟ ಮಾಡ್ತಾಯಿದ್ದಾರೆ. ಅದು ಇಲ್ದಿರ ನಮ್ಮ ಎಲ್ಲ ಮಹಿಳೆಯರು ಗೃಹಿಣಿಯರಿಗೆ ತಿಂಗಳಿಗೆ 2,000 ಅವ್ರ ಅಕೌಂಟಲ್ಲಿ ಬಂದು ಬೀಳ್ತಾ ಇದೆ. ಮತ್ತು 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತಾಯಿದ್ದೀರಿ. ಅದು ಮತ್ತು ಎಲ್ಲ ನಮ್ಮ ಯುವಕರಿಗೆ ಡಿಗ್ರಿ ಮಾಡಿರೋಂಥವ್ರಿಗೆ 3,000 ರೂಪಾಯಿ ಬರ್ತಾಯಿದೆ. ಅದು ನಾವೆಲ್ಲ ನೋಡಿರೋದು. ಕೇಳಿರೋದೇನಪ್ಪ, ಎಲ್ಲ ಸುಳ್ಳು. ಕೇಳಿರೋದೇನೋ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳು, ರೈತರ ಸಾಲ ಮನ್ನಾ, ಒಂದು 15 ಲಕ್ಷ ಒಂದು ಎಲ್ಲರ ಅಕೌಂಟ್ಗೆ ಹಾಕ್ತಾರೆ ಅಂತಬಿಟ್ಟು ಹೇಳಿದರು. ಅದು ಸುಳ್ಳು. ಮತ್ತು ಯುವಕರಿಗೆ ಕೆಲಸ ಕೊಡ್ತಿರೋ ಅನ್ನೋದು, ಹೊಸ ಕಂಪ್ನಿಗಳು ತರೋ ಅನ್ನೋದು, ಅದು ಏನು ಮಾಡಿಲ್ಲ. ಅದನ್ನು ಇವತ್ತು ನಾವು ಪ್ರತಿಭಟಿಸಿ ಇವತ್ತು ಏನೂ ಇಲ್ಲ ಚಂಬಲ್ ಏನೂ ಇಲ್ಲ ಅಂತಬಿಟ್ಟು ನಾವು ಮೋದಿಯವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀರಿ. ಇವತ್ತು ಈ ಒಂದು ಯುವ ಕಾಂಗ್ರೆಸ್ ವತಿಯಿಂದ, ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ, ಹಾಗೂ ನಮ್ಮ ಜಗದೀಶು, ಅಚ್ಚು, ನಮ್ಮ ಮಾರುತಿ, ನಮ್ಮ ಚೇತು, ಎಲ್ಲ ನಮ್ಮ ಯುವ ಕಾಂಗ್ರೆಸ್ ಅಜ್ಜಯ್ ಅವರೆಲ್ಲರೂ ಸೇರಿ ಇವತ್ತು ನಾವು ಈ ಪ್ರತಿಭಟನೆ ಮಾಡಿದ್ದೀರಿ. ಇವತ್ತೇನಾದರೆ ಜಿಲ್ಲಾ ಕಾಂಗ್ರೆಸ್ ಯುವ ಘಟಕದಿಂದ ಖಾಲಿ ಚೆಂಬು ಪ್ರದರ್ಶನವನ್ನು ಮಾಡಿದ್ದಾರೆ. ಈಗಾಗಲೇ ಎಲ್ಲ ನಮ್ಮ ನಾಯಕರು ಹೇಳಿದ್ದಾರೆ. ಏನಪ್ಪ ಅಂತಂದರೆ, ಈ BJP ಸರ್ಕಾರ ನಾವು ಅಕ್ಷಯ ಪಾತ್ರೆಯನ್ನು ಮಾಡಿದ್ವಿ ಅಂತ ಹೇಳ್ತಾ ಇದ್ರಿ. ಹೌದು ಸ್ವಾಮಿ, ನಾವು ಒಪ್ಕೊಂತೀವಿ. ಆ ಕ್ಷಯ ಪಾತ್ರೆ ಅಂದರೆ ಅನ್ಯಾಯದ ಕ್ಷಯ ಪಾತ್ರೆಯನ್ನು ನೀವು ಮಾಡಿದ್ದೀರಾ. ಆದರೆ ನಿಜವಾದಂತಹ ಅಕ್ಷಯ ಪಾತ್ರ ಮಾಡೋದೇನಾದರೂ ಇದ್ರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತೀವಿ. ಇನ್ನು ಈಗಾಗಲೇ ಹೇಳ್ತಿದ್ರಿ, ನಾವು ಆಲ್ರೆಡಿ ಚೆಂಬುನ ಕೊಟ್ಟಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಕೊಟ್ಟಿದ್ದಾರೆ ಚೆಂಬು. ಕರೋನಾ ಟೈಮಲ್ಲಿ ಶವಗಳನ್ನು ಮಾಡ್ಕೊಂಡಿದ್ರು ಅವ್ರ ತಲೆ ಹಾಸಿಗೆಯ ದಿಂಡು. ಇನ್ನು ಮುಂದಿನ ದಿನಗಳಲ್ಲಿ ಮದವೇರಿದ BJP ಸರ್ಕಾರದ ಕೊಂಬನ್ನು ಮುರಿಬೇಕು ಅಂದರೆ ಇದೀಗ ಒಂದು ಸುದರ್ಶನ ಅವಕಾಶ ಸಿಕ್ಕಿದೆ. ಇನ್ನು ನಿನ್ನೆ ತಾನೇ ರಕ್ಷಾರಾಮಯ್ಯ ಅವರು ಮಂಚನಹಳ್ಳಿಯಲ್ಲಿ ಏನಿದ್ರು ಅಂದರೆ, ಇದೇ ಒಂದು ದೇಶದ ಬೆನ್ನೆಲುಬು ರೈತರು. ಒಂದು ವೇಳೆ ಏನಾದರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಬಂದರೆ ಖಂಡಿತ ನಾವು ಮೊಟ್ಟ ಮೊದಲನೇದಾಗಿ ಮಾಡುವಂಥ ದಿಟ್ಟ ಹೆಜ್ಜೆ ಏನಪ್ಪ ಅಂದರೆ, ಅದು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಈಗಾಗಲೇ ಅವ್ರು ಹೇಳಿದ್ದಾರೆ. ಇದನ್ನು ಅರಿತು ಈ ಭಾಗದ ಜನ ರಕ್ಷಾರಾಮಯ್ಯ ಅವ್ರನ್ನ, ಅದೇ ರೀತಿ ಎಲ್ಲ ವಿವಿಧ ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಯಾರಾದರೂ ಅಭ್ಯರ್ಥಿಗಳು ಇದ್ದೀರೋ ಅವ್ರನ್ನೆಲ್ಲ ಗೆಲ್ಲಿಸಿ, ಚುನಾವಣೆ ಅಂದರೆ ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಸಂಘರ್ಷ ಮಾತ್ರವಲ್ಲ, ಮುಂದಿನ ಜೀವನದ ನಮ್ಮ ಯುವ ಪೀಳಿಗೆ ಮತ್ತು ಎಲ್ಲ ಮಹಿಳೆಯರ ಪರವಾಗಿ, ವಿದ್ಯಾರ್ಥಿನಿಯರ ಪರವಾಗಿ, ರೈತರ ಪರವಾಗಿ ಇರತಕ್ಕಂತಹ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲ ಬೆಂಬಲವನ್ನು ಸೂಚಿಸಬೇಕು. ಇದರಿಂದ ಮಾತ್ರ ನಾವು ಈ ಖಾಲಿ ಚೆಂಬನ್ನ ನಿಜವಾದಂತಹ ಅಕ್ಷಯ ಪಾತ್ರೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ.